ಫ್ರೆಂಡ್ಸ್, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಮೋಡಲ್ಲಿ ಇಂಡಿವಿಜುವಲ್ ಸೀರೀಸ್ ಮತ್ತೆ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದೆ. ಸೊ ಮತ್ತೆ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಕೂಡ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದೆ, ಬಟ್ ಅದು ಮೋನೋಮಿಯಲ್ ಪ್ರಾಬ್ಲಮ್ ಇತ್ತು. ಈಗ ನಾನೀಗ ಬೈ ಮಾಡೆಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ. ಸೊ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಬೈ ಮಾಡೆಲ್ ಪ್ರಾಬ್ಲಮ್ ಹೀಗಿರುತ್ತೆ, ಜಸ್ಟ್ 0x ಮತ್ತೆ f. ಸೊ ದೆನ್ ಇಲ್ಲಿ ಇಂಪಾರ್ಟೆಂಟ್ ನೋಟ್ ಏನಂತಂದ್ರೆ ಇಲ್ಲಿ, ಸೊ ವೇರ್ ಇನ್ ದಿಸ್ ಪ್ರಾಬ್ಲಮ್ ಹೈಯೆಸ್ಟ್ ಫ್ರೀಕ್ವೆನ್ಸೀಸ್ ಅಂದ್ರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಸ್ ಇಟ್ ಈಸ್ ನಾವು ತಗೊಳ್ಬೇಕು. ಇದನ್ನ ಹೈಯೆಸ್ಟ್ ಫ್ರೀಕ್ವೆನ್ಸಿ ನಾರ್ಮಲ್ ಆಗಿ ನಾ ಏನು ರೂಲ್ಸ್ ಹೇಳಿದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿ ಅದನ್ನ. ಸೊ 30 is corresponding to the class 60 to 80 and 80 to 100. This is polynomial class. So same as it is, but ಇದಕ್ಕೆ ನಮಗೆ ಫಾರ್ಮುಲಾ ಏನು ಅಂತಂದ್ರೆ ಮೋಡ್ ಕಂಡುಹಿಡಿಯಕ್ಕೆ z is equal to 3m minus 2x bar. So where z is equal to mod m is equal to median, x bar is equal to mean. So as it is, ನಾವಿಲ್ಲಿ ಮೋಡ್ ಕಂಡುಹಿಡಿಯಕ್ಕೆ ಸೊ ಮೀನು ಮತ್ತೆ ಮೀಡಿಯನ್ ಮತ್ತೆ ಮೀನ್ ನಾವೀಗ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನೋಡೋಣ, ಈಗ ಪ್ರಾಬ್ಲಮ್ ನ ಬರ್ಕೊಂಡಿರೋಣ. ಸೊ ಈ ರೀತಿ ಇರುತ್ತೆ. ಸೊ ನಮ್ಗೆ ಇವಾಗ ಇಲ್ಲಿ ಟೋಟಲ್ ನಮ್ಗೆ n ಎಷ್ಟಿದೆ ಅಂತಂದ್ರೆ, ಸೊ n ಬಂದು ನಮ್ಗೆ ಇಲ್ಲಿ ಟೋಟಲ್ x ಮತ್ತೆ f. ಸೊ ಟೋಟಲ್ ನಮ್ಗೆ n ಬಂದು ಇಲ್ಲಿ 150 ಇದೆ. ಆಸ್ ಇಟ್ ಈಸ್ 150 ಬರ್ಕೊಳ್ಳಿ. ಸೊ 150. ಸೊ ದೆನ್ ನಮ್ಗೆ ಇವಾಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬೇಕು. ಸೊ ಇದ್ರ ಮುಂಚೆನೆ ನಾನು ಮೀಡಿಯನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಮೀಡಿಯನ್ನ ಹೇಗೆ ಸಾಲ್ವ್ ಮಾಡೋದು ಮತ್ತೆ ವಿತ್ ಫಾರ್ಮುಲಾಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿ. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬಂದು 6 21. ಸೊ 6 ಪ್ಲಸ್ 15 21, 21 ಪ್ಲಸ್ 24, 21 ಪ್ಲಸ್ 24 45, 45 ಪ್ಲಸ್ 75, 75 ಪ್ಲಸ್ 105, 105 plus 25 30, 130, then 130 plus 146, then again 150. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಿದೈತಿ ಇವಾಗ ನಾವು. ಸೊ ನಮ್ಗೆ ಇವಾಗ ಮಿಡ್ ವ್ಯಾಲ್ಯೂ ಬೇಕು. ಸೊ ಆಸ್ ಇಟ್ ಈಸ್ ಮಿಡ್ ವ್ಯಾಲ್ಯೂ. ಸೊ ಮಿಡ್ ವ್ಯಾಲ್ಯೂ m is equal to ಮಿಡ್ ವ್ಯಾಲ್ಯೂ. ಸೊ ನಾವು ಮಿಡ್ ವ್ಯಾಲ್ಯೂ ಹೇಗೆ ಕಂಡುಹಿಡಿದ ಅಂದರೆ, ಸೊ ಇದು ಇವೆರಡನ್ನು ಕೂಡಿ ಡಿವೈಡೆಡ್ ಬೈ 2 ಮಾಡಿ. ಸೊ 20 divided by 2 10, 20 plus 40 is equal to 60 divided by 2 30, 30 50 50 70 90 110 130 again 150. ಸೊ ಮೀಡಿಯನ್ ಕೂಡ ಕಂಡುಹಿಡಿದಾಯ್ತು. ಸೊ ನಾವಿವಾಗ ಡಿ ಕಂಡುಹಿಡಿಯಬೇಕು. ಸೊ ಡಿ ಸೊ ಡಿ is equal to m ಮಿಡ್ ವ್ಯಾಲ್ಯೂ ಮೈನಸ್ ಎ ಮೀನ್ಸ್ ಅಸ್ಯೂಮ್ಡ್ ಮೀನು. ಸೊ ಇಯರ್ ನಾವು ಅಸ್ಯೂಮ್ಡ್ ಮೀನ್ನ ಇಲ್ಲಿ ಯಾವ್ದನ್ನಾರ ತಗೋಬೋದು ನೀವು ಅಸ್ಯೂಮ್ಡ್ ಮೀನ್ನ, ಬಟ್ ಆಸ್ ಇಟ್ ಈಸ್ ನಾನು ಇಲ್ಲಿ 70 ಇಲ್ಲ 90 ತಗೋಬೋದು. ಸೊ ನಾನೀಗ ಇಲ್ಲಿ 70 ತಗೊಳ್ತೀನಿ. ಸೊ ಅಸ್ಯೂಮ್ಡ್ ಮೀನ್ 70 ತಗೊಳ್ತೀನಿ. ಅಸ್ಯೂಮ್ಡ್ ಮೀನ್ ನಾವು ಇಲ್ಲಿ 70 ಕನ್ಸಿಡರ್ ಮಾಡ್ತೀನಿ. ಸೊ ಎ is equal to 70. So here then 10 minus 70 minus 60, as it is minus 30 minus 70 minus 40. So minus 20, 0, 20, 40, 60 and then 80. ಸೊ ಡಿ is equal to ನಮಗೆ ಡಿ ಸಿಕ್ಕಿದೆ. ಸೊ ನಮ್ಗೆ ಇವಾಗ ಡಿ ಬಾರ್. ಸೊ ನಮ್ಗೀಗ ಡಿ ಬಾರ್ ಸಿಗಬೇಕು. ಸೊ ನಮ್ಗೆ ಇವಾಗ ಡಿ ಬಾರ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಇದಕ್ಕೆ ಫಾರ್ಮುಲಾ ಇದೆ, is equal to ಡಿ ಡಿವೈಡೆಡ್ ಬೈ ಸಿ. ಹಿಯರ್ ಸಿ ಮೀನ್ಸ್ ಕಾಮನ್ ಫ್ಯಾಕ್ಟರು. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನಿದೆ ಅಂದರೆ ಎಲ್ಲದು ಇಲ್ಲಿ 20 ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ 20. ಸೊ ಕಾಮನ್ ಫ್ಯಾಕ್ಟರ್ is equal to 20. ಸೊ ಹಾಗೆ ಮಾಡೋದಾದ್ರೆ -3 -2 -1 0 1 2 3 4. ತುಂಬ ಸಿಂಪಲ್ ಇದೆ. ಸೊ ಇವಾಗ ನೆಕ್ಸ್ಟು ನಮಗೆ ಮೇನ್ ಕಾನ್ಸೆಪ್ಟ್ ಬೇಕಾಗಿರೋದು ಮೀನ್ ಕಂಡುಹಿಡಿಯೋಕ್ಕೆ ಎಫ್ ಡಿ ಸ್ಲ್ಯಾಶ್. ಸೊ ನಾನು ನಿಮಗೆ ಕಂಟಿನ್ಯೂಸ್ ಸೀರೀಸಲ್ಲಿ ಮೀನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ, ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ಆ ವಿಡಿಯೋ ನೋಡಿ. ಸೊ ಎಫ್ ಡಿ ಸ್ಲ್ಯಾಶ್ ಎಫ್ ಮತ್ತು ಡಿ ಸ್ಲ್ಯಾಶು. ಸೊ -18
minus 18. So 15 into minus 2 minus 30. So 24 into minus 1 minus 24. So 0 into 30 0. Then again 0 into 30 0. 1 into 30 30. 1 into 30 30. 2 into 25 50. 2 into 25 50. 16 into 3 48. Then again 4 into 4 16. ಸೊ ನಾವೀಗ ಎಫ್ ಡಿ ಸ್ಲ್ಯಾಶ್ನ ಫುಲ್ಲು ಟೋಟಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಗೀಗ ಟೋಟಲಿ ಅದನ್ನು ಆ್ಯಡ್ ಮಾಡಿದಾಗ ನಮ್ಗೆ ಸಿಗೋದು ಎಫ್ ಡಿ ಸ್ಲ್ಯಾಶ್ ಬಂದು ಸಿಗ್ಮಾ ಎಫ್ ಡಿ ಸ್ಲ್ಯಾಶ್ ಬಂದು 72 is equal to 72. ಇಷ್ಟಿದೆ ಪ್ರಾಬ್ಲಮ್ಮು. ಸೊ ನಾವೀಗ ಮೀಡಿಯನ್ ಕಂಡಿಡಿದೆ ನೆಕ್ಸ್ಟ್ ಮೋಡ್ನ ಕಂಡುಹಿಡಬೇಕು. ಸರಿ, ಈಗ ಬನ್ನಿ ನಾವು ಈಗ ಫಸ್ಟ್ ಮೀನ್ ಕಂಡುಹಿಡಿಯೋಣ. ಸೊ ಫ್ರೆಂಡ್ಸ್, ಈಗ ನಮಗೆ ಮೀನ್ಗೆ ಫಾರ್ಮುಲಾ ಬಂದು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು, ಸೊ ಮೀನ್ಗೆ ಫಾರ್ಮುಲಾ ನಾನು ಕಂಟಿನ್ಯೂಸ್ ಸೀರೀಸಲ್ಲಿ ಮೀನು, ಸೊ ಇದು ಕಂಟಿನ್ಯೂಸ್ ಸೀರೀಸಲ್ಲಿ ನಾವು ಕಂಟಿನ್ಯೂಸ್ ಸೀರೀಸಲ್ಲಿ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಸ್ಲ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ ಇಸ್ ಈಕ್ವಲ್ ಟು, ಸೊ ಇದರ ಕಾಮನ್ ಫ್ಯಾಕ್ಟರ್ ಬಂದು 20 ಇದೆ. ಸೊ ಅಸ್ಯೂಮ್ಡ್ ಮೀನ್ ನಾವು ತಗೊಂಡಿರೋದು 70 ಪ್ಲಸ್ ಸಿಗ್ಮಾ ಎಫ್ ಡಿ ಸ್ಲ್ಯಾಶ್ ಸಿಕ್ಕಿರೋದು ನಮ್ಗೆ ಎಷ್ಟು, ಸೊ ಸಿಗ್ಮಾ ಎಫ್ ಡಿ ಸ್ಲ್ಯಾಶ್ 72. ಸೊ 72 ಇದೆ. 72 ಡಿವೈಡೆಡ್ ಬೈ ಎನ್ ಬಂದು ನಮಗಿರೋದು 150. ಸೊ 150 20 is equal to 70 plus, so 72 divided by 150 0.48 to 20 is equal to, so 70 plus, so 0.48 into 20 9.6 is equal to 79.6. ಸೊ ನಮಗೆ ಮೀನ್ ಬಂದು 79.6 ಸಿಕ್ಕಿದೆ. ಸೊ ಆಸ್ ಇಟ್ ಈಸ್ ನಾವು ಇವಾಗ ಮೀಡಿಯನ್ ಫೈಂಡ್ ಔಟ್ ಮಾಡೋಣ. ಸೊ m is equal to size of item is equal to, so size of ನಮಗೆ n ಎಷ್ಟು ಸಿಕ್ಕಿದೆ ಅಂತಂದ್ರೆ ಇವಾಗ 150 ಸಿಕ್ಕಿದೆ n ನಮಗೆ. ಸೊ 150 divided by 2 item is equal to size of 75th item, size of 75th item. ಸೊ ನಮ್ಗೆ ಈ ಐಟಮ್ ನಮ್ಗೆ ಇವಾಗ ಯಾವ ಕ್ಲಾಸ್ ಇಂಟರ್ವಲಲ್ಲಿ ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಸೊ ನಮ್ಗೆ 75th ಐಟಮ್ ಸಿಕ್ಕಿರೋದ್ರಿಂದ, ಸೊ ನಮ್ಗೆ ಇಲ್ಲಿ ಇಟ್ ಅಪಿಯರ್ಸ್ ಇನ್ 60 to 80. ಸೊ ನೀವು ನೋಡ್ಬೋದು ಇಲ್ಲಿ 60 to 80 ನಮಗೆ ಆ 75 ಅನ್ನೋ ಐಟಮ್ ನಮ್ಗೆ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಆಸ್ ಇಟ್ ಈಸ್ ಗೊತ್ತಾಗ್ತಾ ಇದೆ. ಸೊ ಇಟ್ ಅಪಿಯರ್ಸ್ ಇನ್ 60 to 80 ಕ್ಲಾಸ್. 60 to 80 ಕ್ಲಾಸ್. ನಾವು ಇವಾಗ ಫಾರ್ಮುಲಾ ನೋಡೋದಾದ್ರೆ m is equal to L1 plus n by 2 minus CF divided by F into I. ಸೊ ನಮಗೆ ಕ್ಲಾಸ್ ಅಂದರೆ L1 ಅಂತಂದರೆ ಲೋವರ್ ಕ್ಲಾಸ್ ಐಟಮು. ಸೊ L1 ನಮ್ಗೆ ಎಷ್ಟಿದೆ, 60 ಇದೆ ಆ್ಯಸ್ ಇಟ್ ಈಸ್. ನೋಡಿ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇರ್ಬೋದು. ಸೊ L1 60 ಇದೆ ಆ್ಯಸ್ ಇಟ್ ಈಸ್. ನಾವು ಅದನ್ನು 60 ಅಂತ ಕನ್ಸಿಡರ್ ಮಾಡೋಣ. 60 ಪ್ಲಸ್ n by 2 75 ಮೈನಸ್. ಸೊ ನೀವು ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ತಗೋಬೇಕಾದ್ರೆ ನೀವು ಇದನ್ನ 75 ಅಂತ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ಇದ್ರ ಅಪ್ಪರ್ ಐಟಮ್, ಸೊ ಮೀನ್ಸ್ 45. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ನೀವು 45 ಅಂತ ಕನ್ಸಿಡರ್ ಮಾಡಿ. ಸೊ 45 ಡಿವೈಡೆಡ್ ಬೈ 30. ಸೊ ಎಫ್ ಮೀನ್ಸ್ ಫ್ರೀಕ್ವೆನ್ಸಿ 30. ಸೊ ನಮ್ಗೆ ಇಲ್ಲಿ ಏನು ಫ್ರೀಕ್ವೆನ್ಸಿ ಇರುತ್ತೆ ನಮ್ಗೆ ಈ ಕ್ಲಾಸ್ ಇಂಟರ್ವಲಲ್ಲಿ, ಸೊ ಆ ಫ್ರೀಕ್ವೆನ್ಸಿನ ನೀವು ಕನ್ಸಿಡರ್ ಮಾಡಿ. ಸೊ 30 ಡಿವೈಡೆಡ್ ಬೈ
20 into 20 is equal to 60 plus 30 divided by 30 20 is equal to 60 plus 1 into 20 60 plus t is equal to 80. ಆಸ್ ಇಟ್ ಈಸ್ ನಮ್ಗೆ ಇವಾಗ ಮೀಡಿಯನ್ ಮತ್ತು ಮೀನ್ ಎರಡೂ ಕೂಡ ಸಿಕ್ಕಿದೆ. ಸೊ ಈಗ ನಮ್ಗೆ ಎರಡು ಸಿಕ್ಕಿದ್ರಿಂದ ನಮಗೆ ಮೋಡ್ ಫೈಂಡ್ ಔಟ್ ಮಾಡೋದು ಅಷ್ಟೇನು ಕಷ್ಟ ಅಲ್ಲ. ಸೊ ನಾನು ನಿಮಗೆ ನೋಟಲ್ಲಿ ಹೇಳಿದ್ದೆ. ಸೊ ನಮಗೆ ಮೋಡ್ ಕಂಡುಹಿಡ್ಬೇಕಾದ್ರೆ ಫಾರ್ಮುಲಾ ಬೈ ಮಾಡಲಲ್ಲಿ z is equal to 3m minus 2x bar. ಸೊ ಆಸ್ ಇಟ್ ಈಸ್ ನೀವು ನೋಡೋದಾದರೆ ಫಾರ್ಮುಲಾನ ಇವಾಗ z is equal to 3m minus 2x bar is equal to 3m. Z is equal to 3 into 80 minus 2 into 79.6 is equal to 3 into 80 240 minus 2 into 79.6 is equal to 159.2 is equal to 80.8. as it is ನಮ್ಗೆ ಈಗ ಮೀನು as it is ಪರ್ಫೆಕ್ಟ್ ಆಗಿ ಸಿಕ್ಕಿದೆ. ಸೊ ಮೋಡ್ is equal to 80.8. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.